ಕುಚ್ಚಂಗಿ ಪಾಳ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಜಾಗವನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಸರ್ಕಾರಿ ಶಾಲೆಯ ಸ್ವತ್ತನ್ನ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಳಿಸಿಕೊಡಬೇಕು ಎಂದು ಕುಚ್ಚಂಗಿ ಪಾಳ್ಯದ ಗ್ರಾಮದ ಮುಖಂಡ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆವಿ ಶಿವಕುಮಾರ್ ಅವರು ತಮ್ಮ ಗ್ರಾಮಸ್ಥರೊಂದಿಗೆ ಆಗಮಿಸಿ ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು. ಶಾಲಾ ದಾಖಲಾತಿಗಳಿದ್ದು ಶಾಲೆ ಅಲ್ಲಿಯೇ ಅಸ್ತಿತ್ವದಲ್ಲಿದ್ದು ಸುಮಾರು ಸಾವಿರಾರು ಲಕ್ಷಾಂತರ ಮಕ್ಕಳು ಅಲ್ಲಿ ಅನ್ನ ಕಂಡುಕೊಂಡಿದ್ದಾರೆ, ಅಕ್ಷರವನ್ನು ಕಲಿತು ಅನ್ನ ಕಂಡುಕೊಂಡಿದ್ದಾರೆ. ಅಂತಹ ಜಾಗವನ್ನು ಇವತ್ತು ಒಬ್ಬ ಮಾಜಿ ಸೈನಿಕನಿಗೆ ನಾವು ಈ ಜಾಗವನ್ನು ಮಂಜೂರು ಮಾಡಿದ್ದೀವಿ ಅಂತ ಹೇಳಿ ಆ ಜಾಗವನ್ನು ಬಿಟ್ಟುಕೊಡಿ ಅನ್ನೋದು ಇವತ್ತಿನ ಸರ್ಕಾರಕ್ಕೆ ನಾಚಿಕೆಗೇಡಿನ ವಿಷಯ. ನಂತರ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಕೋಟ್ಯಾಂತರ ಹಿಂದುಳಿದ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸದರಿ ಜಾಗದಲ್ಲಿ 1961ರಿಂದ 62ರಿಂದ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರ ಇದ್ದು ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಈ ಶಾಲಾ ಜಾಗವನ್ನ ಚಂದ್ರಶೇಖರ್ ಎಂಬ ವ್ಯಕ್ತಿಯು 31/5/1995ರಲ್ಲಿ ಅಕ್ರಮವಾಗಿ ಅವರ ಹೆಸರಿಗೆ ಖಾತೆ ಮಾಡಿಸಿಕೊಂಡಿರುತ್ತಾರೆ ಎಂಬುದು ನಮ್ಮ ಗ್ರಾಮಸ್ಥರ ಗಮನಕ್ಕೆ ಬಂದಿದ್ದು, ಸರ್ಕಾರಿ ಶಾಲೆಯನ್ನ ಉಳಿಸಬೇಕು. ಅದರ ಉಳಿವಿಗಾಗಿ ಜಿಲ್ಲೆಯ ಜನತೆ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಈ ನಿಟ್ಟಿನಲ್ಲಿ ಬೃಹತ್ ಜನಜಾಗೃತಿ ಹಮ್ಮಿಕೊಂಡಿದ್ದೇವೆ ಎಂದು ಮನವಿ ಮಾಡಿದರು. ಹೋರಾಟಗಾರ ಡಮರುಗ ಉಮೇಶ್ ಮಾತನಾಡುತ್ತಾ, ಸರ್ಕಾರಿ ಪಹಣಿಯಲ್ಲಿ ಸದರಿ ಜಾಗವು ಈ ಹಿಂದೆ ಬಡಭೂಮಿ ಎಂದು ಇತ್ತು. ಆದರೆ 1995ರಲ್ಲಿ ಚಂದ್ರಶೇಖರ್ ಎಂಬುವರು ಅವರ ಹೆಸರಿಗೆ ಖಾತೆ ಮಾಡಿಸಿಕೊಂಡಿರುವುದು ನಮಗೆ ದಿಗ್ಭ್ರಮೆ ಮೂಡಿಸಿದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಅವರು ತಕ್ಷಣವೇ ನಮ್ಮ ಮನವಿಗೆ ಸ್ಪಂದಿಸಿ ಸರ್ಕಾರಿ ಶಾಲೆಯ ಹೆಸರಿಗೆ ಖಾತೆ ಮಾಡಿಕೊಟ್ಟು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು. 5 ವರ್ಷ ಇದು ಪರಿಸರ ಶಾಲೆ, ಹಸಿರು ಶಾಲೆ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಷ್ಟಲ್ಲದೆ 8 ಕಟ್ಟಡಗಳಿಗೆ ಸರ್ಕಾರವೇ ಅನುದಾನ ನೀಡಿದೆ. ಇಡೀ ಕಾಂಪೌಂಡ್ಗೆ ನರೇಗಾ ಕಾಮಗಾರಿಯಲ್ಲಿ ಸರ್ಕಾರವೇ ಅನುದಾನ ನೀಡಿದೆ. ಅಂಗನವಾಡಿ ಕಟ್ಟಡಕ್ಕೆ ಸರ್ಕಾರವೇ ಅನುದಾನ ನೀಡಿದೆ. ಶೌಚಾಲಯಕ್ಕೆ ಸರ್ಕಾರವೇ ಅನುದಾನ ನೀಡಿದೆ. ಅದು ನಂದಲ್ಲ ಅನ್ನೋದಾಗಿದ್ದರೆ ಸರ್ಕಾರ ಯಾಕೆ ಬಂಡವಾಳ ಹಾಕಿತ್ತಲ್ಲಿ? ಇದು ಸರ್ಕಾರದ ಬಂಡವಾಳ ವೇಸ್ಟ್ ಆಗ್ತಾ ಇಲ್ವೇ? ನಾವು ಅಕ್ಷರ ಕಲಿಯೋಕ್ಕೆ ಎಲ್ಲಿಗೆ ಹೋಗಬೇಕಾಗಾದ್ರೆ ದಯಮಾಡಿ ಈ ಕೂಡಲೇ ನಿಮ್ಮ ಜಾಗವನ್ನು ನೀವು ಉಳಿಸ್ಕೊಳ್ಳೋದ್ರ ಮೂಲಕ ಸರ್ಕಾರಿ ಶಾಲೆ ಉಳಿಬೇಕು. ಅಲ್ಲಿ ಅಕ್ಷರ 4 ಜನರಿಗೆ ಮಾರ್ಗ ಆಗಬೇಕು ಅನ್ನೋದು ನಮ್ಮ ಆಶಯ. ಇದರ ಬಗ್ಗೆ ಲೋಕೋಪಯುಕ್ತರಾದ ಜಸ್ಟಿಸ್ ಬಿ ವೀರಪ್ಪನವರಿಗೆ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನೂರುನ್ನಿಸಾ ಅವರಿಗೆ ದೂರು ನೀಡಿದ್ದೇವೆ. ಇದರಲ್ಲಿ ಒಟ್ಟು 500 ಗಿಡ ಮರಗಳನ್ನು ಬೆಳೆಸಿದ್ದೇವೆ. ಇದಕ್ಕೆ ಹಸಿರು ಶಾಲೆ ಎಂಬ ಪ್ರಶಸ್ತಿ ಸಹ ಸರ್ಕಾರದಿಂದ ಬಂದಿದೆ, ಗ್ರಾಮಸ್ಥರು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪಿಎಸ್ ರಾಜೇಶ್ವರಿ, ಗ್ರಾಮಸ್ಥರಾದ ರಾಜಶೇಖರ್, ಉಮಾಶಂಕರ್, ಓಂಕಾರ್, ಎಂಎಲ್ ಸ್ವಾಮಿ, ಕೆಆರ್ ಉಮೇಶ್, ಮಲ್ಲಿಕಾ, ಪರಿಸರ ಪ್ರೇಮಿ ಮಹಾಲಿಂಗಯ್ಯ, ಹರ್ಷವರ್ಧನ್, ಆರ್ ಚಂದ್ರಶೇಖರ್, ರೋಹಿಣಿ, ನಾಗರತ್ನ, ಸುಚಿತ್ರ, ಉಮಾದೇವಿ, ಕಲಾವತಿ ಮತ್ತು ಇತರರು ಹಾಜರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.